ಕೆಲಸದ ಒತ್ತಡ, ವಾರದ ಜಂಜಾಟ ಎಲ್ಲವನ್ನೂ ಮರೆತು ಒಮ್ಮೆ ಇಲ್ಲಿಗೆ ಬನ್ನಿ. ಇದು ಹಾವೇರಿ ಜಿಲ್ಲೆಯ ಕುಮಾರಪಟ್ಟಣದ ಮೈದಾನ. ಇಲ್ಲಿ ಆಟ ನಡೆಯೋದು ರನ್ಗಳಿಗಾಗಿ ಅಲ್ಲ, ಮನಸ್ಸುಗಳ ಮಿಲನಕ್ಕಾಗಿ. ಹರಿಹರ, ದಾವಣಗೆರೆ, ರಾಣೆಬೆನ್ನೂರು, ಮಲೇಬೆನ್ನೂರು ಊರು ಯಾವುದಾದ್ರೇನು, ಇಲ್ಲಿ ಸೇರಿದವರೆಲ್ಲ ಬಾಲ್ಯದ ಗೆಳೆಯರು. ವಯಸ್ಸು ಕೇವಲ ನಂಬರ್ ಅಷ್ಟೇ, 25ರಿಂದ 55ರವರೆಗೆ ಎಲ್ಲರೂ ಇಲ್ಲಿ ಸಮಾನರು. ಗೆಲುವಿನ ನಗು, ಸಣ್ಣ ಪುಟ್ಟ ಜಗಳ, ಅಪಾರ ಪ್ರೀತಿ. ಯುವ ಜನತೆಗೆ ನಮ್ಮದೊಂದು ಕಿವಿ ಮಾತು: ಮೊಬೈಲ್ ಸ್ಕ್ರೀನ್ ಬಿಟ್ಟು ಮೈದಾನಕ್ಕಿಡಿಯಿರಿ. ಆರೋಗ್ಯದ ಜೊತೆಗೆ ಅಮೂಲ್ಯ ಸ್ನೇಹವನ್ನು ಗಳಿಸಿ. ಒತ್ತಡಕ್ಕೆ ಗುಡ್ ಬೈ ಹೇಳಿ, ಹೊಸ ಉತ್ಸಾಹಕ್ಕೆ ನಾಂದಿ ಹಾಡಿ. ಇದು ಕುಮಾರಪಟ್ಟಣದ ಕ್ರಿಕೆಟ್ ಹಬ್ಬ, ಸ್ನೇಹದ ಅನನ್ಯ ಸಂಭ್ರಮ. ಕುಮಾರಪಟ್ಟಣದ ಗೆಳೆಯರ ಬಳಗ, ಇಲ್ಲಿ ಸ್ನೇಹವೇ ಅಂತಿಮ ವಿಜಯಿ. ಇದು ಕೇವಲ ಒಂದು ಕ್ರಿಕೆಟ್ ಮೈದಾನವಲ್ಲ, ಇದು ನೂರಾರು ನೆನಪುಗಳ ಸಂಗಮ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕುಮಾರಪಟ್ಟಣದ ಈ ಮೈದಾನದಲ್ಲಿ ಪ್ರತಿ ಭಾನುವಾರ ಒಂದು ವಿಶೇಷ ಹಬ್ಬ ನಡೆಯುತ್ತದೆ. ಬಾಲ್ಯದ ಗೆಳೆಯರು ವಾರವಿಡೀ ಕೆಲಸದ ಒತ್ತಡದಲ್ಲಿ ಮುಳುಗಿದ್ದರು. ಭಾನುವಾರ ಬಂತೆಂದರೆ ಸಾಕು, ಹರಿಹರ, ದಾವಣಗೆರೆ, ಮಲೇಬೆನ್ನೂರು ವಿವಿಧ ಊರುಗಳಿಂದ ಇಲ್ಲಿಗೆ ಓಡಿ ಬರುತ್ತಾರೆ. ಇಲ್ಲಿ ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. 25ರ ಹರೆಯದ ಉತ್ಸಾಹದಿಂದ 55ರ ಹರೆಯದ ಅನುಭವದವರೆಗೆ ಎಲ್ಲರೂ ಇಲ್ಲಿ ಸಮಾನರು. ಮೈದಾನಕ್ಕಿಳಿದ್ರೆ ಸಾಕು, ಎಲ್ಲರೂ ಮತ್ತೆ ಚಿಕ್ಕ ಮಕ್ಕಳಾಗ್ತಾರೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಸ್ಕ್ರೀನ್ ನೋಡಿ ಸುಸ್ತಾಗಿರುವ ಯುವಕರಿಗೆ ಈ ತಂಡದ ಸಂದೇಶ ಒಂದೇ: ಮೊಬೈಲ್ ಬಿಟ್ಟು ಮೈದಾನಕ್ಕೆ ಬನ್ನಿ, ಆರೋಗ್ಯದ ಜೊತೆಗೆ ಅಪೂರ್ವ ಸ್ನೇಹವನ್ನು ಗಳಿಸಿ. ಒತ್ತಡದ ಬದುಕಿಗೆ ಕ್ರಿಕೆಟ್ ಎಂಬುದು ಒಂದು ಮದ್ದು. ಸೋಲು ಗೆಲುವಿನ ಆಚೆಗೂ ಇಲ್ಲಿ ಸ್ನೇಹವೇ ಅಂತಿಮ ವಿಜಯಿ. ಕುಮಾರಪಟ್ಟಣದ ಈ ಗೆಳೆಯರ ಬಳಗಕ್ಕೆ ನಮ್ಮದೊಂದು ಸಲಾಂ. ಗೆಳೆಯರ ಬಳಗ. ಸೊ ಪ್ರತಿ ಸಲ ಏನಾಗ್ತಿತ್ತು ಅಂತಂದರೆ ತಮ್ಮದೇ ಆದಂಥ ಕೆಲಸದೆಲ್ಲ ನಾವು ತೊಡ್ಕೊತಿದ್ವಿ. ಸೊ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು, ಬಾಲ್ಯ ಸ್ನೇಹಿತರೆಲ್ಲ ಸಿಕ್ಕಾಗ ಆಟ ಆಡ್ಬೇಕಂತಂದು ಹೇಳಿ, ಸೊ ಒಂದು ಫ್ರೆಂಡ್ ಟು ಚೈನಪ್ ಆಗಿ ಕಂಪ್ಲೀಟ್ಲಿ ಎವ್ರಿ ವೀಕೆಂಡ್ ಆಟ ಶುರು ಮಾಡಿದ್ವಿ ನಾವು. ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಎಲ್ಲ ಕೆಲಸ ಆಗ್ತಿತ್ತು. ಕೋರ್ಸಲ್ಲಿ ವರ್ಕ್ ಆಗಲಿ, ಆಫೀಷಿಯಲ್ ವರ್ಕ್ ಆಗಲಿ, ಪ್ರೊಫೆಷನಲ್ ಆಗ್ತಿತ್ತು. ಸಂಡೇ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಎಲ್ಲ ಗೆಳೆಯರು ಸೇರಿಕೊಂಡು ಒಂದು ರಿಫ್ರೆಶಿಂಗ್ಗೆ ಅಥವಾ ಒಂದು ಅಂದರೆ ಕಂಟಿನ್ಯೂಟಿ, ಒಂದು ಬಾಂಡಿಂಗ್ ಕಂಟಿನ್ಯೂಟಿ ಆಗುತ್ತೆ. ದೆನ್ ನಮಗೂ ರಿಫ್ರೆಶ್ಮೆಂಟ್ ಆಗುತ್ತೆ. ಅಗೇನ್ ಮತ್ತೆ ಮಂಡೆಯಿಂದ ಕೆಲಸ ಮಾಡಲಿಕ್ಕೆ ಸ್ವಚ್ಛ ಮನಸ್ಸಿನಿಂದ ತಿಳಿಯಾಗಿ ಕೆಲಸ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಈಗ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ. ಪ್ರತಿ ಎಲ್ಲ ಗೆಳೆಯರು ಅವ್ರದ್ದು ಏನೇ ಕೆಲಸ ಇದ್ರೂ ಅದು ಬಿಟ್ಟು ಬದಿಗಿಟ್ಟು ಭಾನುವಾರ ಅಂತ ಬಂದಾಗ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡದೆ ಫ್ರೆಂಡ್ಸಿಗೆ ಅಂತಂದು ಹೇಳಿ ಸ್ಯಾಕ್ರಿಫೈಸ್ ಮಾಡಿ ಪ್ರತಿ ವಾರ ನಾವು ಅದೇ ಹುಮ್ಮಸ್ಸಿಂದ
ಇವತ್ತಿಗೆ 40 ವರ್ಷ ಆಗಿದ್ದಾವೆ, ಎಷ್ಟೋ ಜನಕ್ಕೆ ಮೋರ್ ದೆನ್ ಒಬ್ಬೊಬ್ರಿಗೆ 55 ವರ್ಷ ಆಗಿದ್ದಾವೆ. ಬಟ್ ಸ್ಟಿಲ್ ಹೆಂಗಿದ್ದಾರೆ, ಕೆಲವೊಬ್ರು ಇನ್ನೂ 25ರಿಂದನೂ ಸ್ಟಾರ್ಟಪ್ ಇದೆ. ಬಟ್ ಅದೇ ಒಂದು ಹುಮ್ಮಸ್ಸಿಂದ, ಅದೇ ಜೋಶಿಂದ ಪ್ರತಿ ವಾರನೂ ಕ್ರಿಕೆಟ್ ಆಡ್ತೀವಿ. ಸೋಲು ಗೆಲುವು ಸೆಕೆಂಡರಿ, ಬಟ್ ಏನಂದರೆ ಆಟ ಅನ್ನೋದು ಒಂದು ಏನು ಇಂಪಾರ್ಟೆಂಟ್ ಐತಿ, ಆ ಆಟನ ಭಾಳ ಚೆನ್ನಾಗಿ ಆಡಿ ಒಬ್ರಿಗೊಬ್ರು ಇದರಲ್ಲಿ ಜಗಳ, ಕಿತ್ತಾಟ ಎಲ್ಲದೂ ಬರ್ತೈತಿ. ಬಟ್ ಅದನ್ನು ಮತ್ತು ಗ್ರೌಂಡಲ್ಲೇ ಬಿಟ್ಟು ಯಥಾತಥ ನಾವು ಮತ್ತೆ ಏನು ಗೆಳೆಯ ಹೇಗಿರ್ತೀವಿ ಸದಾ ಅದನ್ನ ನಡೀತಾ ಹೋಗ್ತೀವಿ. ಇದೆಲ್ಲ ಗೆಳೆಯರ ಬೆಳಗ ಕ್ರಿಕೆಟ್ ಆಡ್ತೀವಿ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ. ಹೋಪ್ ದಿಸ್ ಗೆಟ್ಸ್ ಕಂಟಿನ್ಯೂ ಡೇಸ್ ಆಫ್ಟರ್ ಡೇಸ್. ಈಗಿನ ಹುಡುಗರಿಗೂ ಅದನ್ನ ಹೇಳ್ತಾವೆ, ಎಲ್ಲ ಮೊಬೈಲ್ ಹಿಡ್ಕೊಂಡು ಮನೆಯಾಗ ಇರ್ತಾರೆ. ಹೊರಗೆ ಬಂದು ಹೊರಗೆ ಆಟ ಆಡ್ರಿ, ಮೈಂಡ್ ಫ್ರೆಶ್ ಆಗುತ್ತೆ, ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಶ್ಯಾಮ್ ಆ್ಯಂಡ್ ದೆನ್ ಪ್ರವೀಣ್. ಎಷ್ಟೇ ಕೆಲಸ ಅವ್ರು ಬಂದು ಅವರು ಚೆನ್ನಾಗಿರ್ತಾರೆ. ಪ್ರತಿ ಭಾನುವಾರ 3:30ಯಿಂದ ಸಾಯಂಕಾಲ 6:30ವರೆಗೂ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಮನೆಯಲ್ಲೇ ಹೇಳ್ಬಿಟ್ಟಿದ್ದೀವಿ. ನಾವು ಇಲ್ಲಿ ರೆಗ್ಯುಲರ್ ಆಗಿ ಪ್ರತಿ ವಾರ ಒಂದು ಆಡ್ತೀವಿ. ನಮ್ಮ ಜೊತೆಗೆ ನಮ್ಮ ಯುವಕರೆಲ್ಲ ಸೇರಿಕೊಂಡು ಅವ್ರಿಗೆ ಕಾಂಪಿಟೇಷನ್ ಕೊಡ್ತಂತ ನಾವು ಈ ವಯಸ್ಸಲ್ಲಿ ಆಟ ಆಡ್ತಾ ಇದ್ದೀವಿ. ಎಲ್ಲ ಬೇರೆ ಬೇರೆ ಊರಿಂದ ಬರ್ತಾರೆ, ಮನೆಯವ್ರ ಸಪೋರ್ಟ್ ಎಲ್ಲರಿಗೂ. ಇಲ್ಲಿ ಹರಿಹರ, ದಾವಣಗೆರೆ, ರಾಣೆಬೆನ್ನೂರು, ಮಲೆಬೆನ್ನೂರು ಎಲ್ಲ ಕಡೆಯಿಂದನೂ ಬರ್ತಾರೆ ಆಟ ಆಡೋಕ್ಕೆ. ಈಗೆಲ್ಲ ನಮಗೆ ಒಂಥರ ಇದು ಎವ್ರಿ ವೀಕೆಂಡ್ ಗೆಟ್ ಟುಗೆದರ್ ಥರ ಆಗಿದೆ ನಮಗೆ. ಎಸ್, ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಇವರು ನಮ್ಮ ರವಿ ಅಣ್ಣ, ಇವರೇ ಇನ್ಸ್ಪಿರೇಷನ್. ಸೋಮಣ್ಣ ಇವರು ಆಡೋದು ನೋಡಿ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಆಟ ಆಡ್ತೀವಿ. ಇವರೇ ನಮಗೆ ಭಾಳ ಇನ್ಸ್ಪಿರೇಷನ್. ಸತತವಾಗಿ 2 ವರ್ಷದಿಂದ ಗ್ರೌಂಡಿಗೆ ಬಂದರೆ ಮೊಬೈಲ್ ಅನ್ನೋದೇ ಮರೆತು, ಇಡೀ ಪ್ರಪಂಚನೇ ಮರೆತು ಸಣ್ಣ ಮಕ್ಕಳಾಗಿ ಕಿತ್ತಾಟ, ಗುದ್ದಾಟ, ಜಗಳ, ವಾದ ವಿವಾದ ಎಲ್ಲದನ್ನು ಮಾಡಿಕೊಂಡು ನಾವು ವಯಸ್ಕರು ಅನ್ನೋದು ಮರೆತು ಮಕ್ಕಳಾಗಿ ಕಲಿತು ಬೆರೆತು ಸ್ವಚ್ಛ ಮನಸ್ಸಿಂದ ಆಡಿ ಈ ಎಲ್ಲ ಸ್ಟ್ರೆಸ್ ಪ್ರೆಷರನ್ನು ಇಲ್ಲಿ ಕಿತ್ತು ಬಿಸಾಕಿ ಮತ್ತೆ ವಾರ ಪೂರ್ತಿ ಕೆಲಸ ಮಾಡಿ ಮತ್ತೆ ಭಾನುವಾರ ಬರೋದನ್ನೇ ಕಾಯ್ತಾ ಇರ್ತೀವಿ. ಹೋದ ವರ್ಷ 2025 ಹೇಗೆ 2026 ಬಂದಿದೆ ಅನ್ನೋದೇ ಗೊತ್ತಾಗಲಿಲ್ಲ. ತಿಂಗಳಿಗೆ 4 ಭಾನುವಾರ ಕಡಿಮೆ ಆಗ್ತಿದ್ದವು, ಜಾಸ್ತಿ ಇದ್ದಿದ್ರೆ ಇನ್ನೂ ಖುಷಿ ಇರ್ತಿತ್ತು. ಪ್ರತಿ ಭಾನುವಾರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಇವರೆಲ್ಲರೂ ಸೇರಿ ಜೊತೆಗೆ ಸೇರಿ ಆಟ ಆಡೋಕ್ಕೆ ಎಂಥದೇ ಕೆಲಸ, ಎಂಥದೇ ಕಾರ್ಯಕ್ರಮಗಳಿದ್ರೂ ಕೂಡ ಅದನ್ನು ಬದಿಗೊತ್ತಿ ಇಲ್ಲಿ ಬರುವಷ್ಟು, ಮನಸ್ಸನ್ನು ಸೆಳೆಯುವಷ್ಟು ನಮ್ಗೆ ಇಲ್ಲಿ ಆಟದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲರೂ. ಮಾತಾಡ್ರಿ ಮತ್ತೆ ನೀವು ಹೇಳ್ಬೇಕೀಗ. ಸೊ ಒಂದು ಸಪ್ರೇಟ್ ಟೀಮ್ ಮಾಡ್ರಿ, ನಮ್ಮದೊಂದು ಟೀಮ್ ಅವ್ರದ್ದೊಂದು ಟೀಮ್ ಫೋಟೋ ಸೆಷನ್ ಮಾಡ್ರಿ. ಮಾತಾಡ್ಬೇಕು ಈಗ ನಾವೆಲ್ಲ ಮಾತಾಡಿ. ನಿಂದ್ರಂ ಬರ್ರಿ.